ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮ್ಮ ಭಾರತ ದೇಶದ 4ನೇ ಉಪ ಪ್ರಧಾನಿಯಾಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅಂದ್ರೆ ಬಾಬೂಜಿ ಅಂತ ಕರಿತೀವಿ ನಾವು. ಇವರ ಒಂದು ಜಯಂತಿಯನ್ನ ಎಲ್ಲ ಶಾಲೆಗಳಲ್ಲಿ ಕೂಡ ಇವತ್ತು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ನಾವು ಇವತ್ತು ಬಾಬು ಜಗಜೀವನ್ ರಾಮರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಅಂಬೇಡ್ಕರ್ ಜಯಂತಿ ದಿನನೇ ಆಚರಿಸ್ತಾ ಇದ್ವಿ ಅವ್ರನ್ನ. ಆದ್ರೆ ಈ ವರ್ಷ ಒಂದು ಸುತ್ತೋಲೆ ಬಂದಿದೆ, 5ನೇ ತಾರೀಕೆ ಅವ್ರು ಹುಟ್ಟಿದ ದಿನದಿಂದ ಮಾಡಬೇಕು ಅಂತ. ಆದ್ರಿಂದ ಇವತ್ತು ಎಲ್ಲ ಕಚೇರಿಗಳಲ್ಲಿ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಈ ಒಂದು ಬಾಬು ಜಗಜೀವನ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಇವರು 1908ರಲ್ಲಿ ಈಗಿನ ಬಿಹಾರ ರಾಜ್ಯದ ಅರಾ ಎನ್ನುವಂತ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವ್ರ ತಂದೆ ಕೂಡ ಒಂದು ಮಿಲಿಟರಿಯಲ್ಲಿ ಕೆಲಸದಲ್ಲಿರ್ತಾರೆ. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಇವರು ಜವಾಹರ್ಲಾಲ್ ನೆಹರು 1946ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಅತ್ಯಂತ ಕಿರಿಯ ಸಚಿವರು ಇವರು. ನಂತರ ಅವರು ಕ್ರಮೇಣ 30 ವರ್ಷಗಳ ಕಾಲ, ಸುಮಾರು ಒಂದು 6 ಜನ ಪ್ರಧಾನಿಗಳ ಜೊತೆ ಇವರು ಕೆಲಸ ಮಾಡಿದ್ದಾರೆ. 30 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅವರು ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿಯನ್ನು ಕೂಡ ಇವರು ಅದರ ಬಗ್ಗೆ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದೇ ರೀತಿ 1974ರಲ್ಲಿ ಭಾರತ ದೇಶ ತುಂಬಾ ಬರಗಾಲ ಪರಿಸ್ಥಿತಿ ಬಂದಾಗ ಆದರೂ ಕೂಡ ಆಹಾರದ ಒಂದು ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ಇವರು ಕೊಟ್ಟಿರ್ತಾರೆ ಅಂದಿನ ಒಂದು ಪ್ರಧಾನಮಂತ್ರಿಗಳು. ಅಂತ ಒಬ್ಬ ಮಹಾ ಮುಸ್ತದ್ದಿ ಯಾರು, ಬಾಬು ಜಗಜೀವನ್ ರಾಮ್. ಅವ್ರನ್ನ ಬಾಬೂಜಿ ಅಂತ ಕರಿತೀವಿ ನಾವು. ಅಂತ ಒಬ್ಬ ಮಹಾತ್ಮರು. ಯಾಕೆಂದ್ರೆ ಇವರು ಸ್ವಾತಂತ್ರ್ಯ ಸಂಗ್ರಾಮದ ಕೂಡ ಹೋರಾಟ ಮಾಡಿದ್ದಾರೆ. 1908ರಲ್ಲಿ ಹುಟ್ಟಿದ್ರು ಕೂಡ ಇವರು ಸುಮಾರು 78 ವರ್ಷಗಳ ಕಾಲ 1986ರಲ್ಲಿ ಜುಲೈ ಅವರು ಮರಣ ಹೊಂದುತ್ತಾರೆ. ಸುಮಾರು 78 ವರ್ಷಗಳ ಕಾಲ ಅವರು ಅನೇಕ ನಮ್ಮ ದೇಶಕ್ಕೆ ಅವರು ಕೊಡುಗೆಗಳನ್ನು ನೀಡಿದ್ದಾರೆ. ಆದ್ರಿಂದ ಅಂತ ಮಹಾನ್ ವ್ಯಕ್ತಿಗಳನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕಾದಂತ ಒಂದು ದಿನ. ಆದ್ರಿಂದ ಇವತ್ತು ನಾವು ಅವರ ಜಯಂತಿಯನ್ನ ಇವತ್ತು ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಕೂಡ. ನಾವು ಕೇಳ್ತಾ ಈ ಒಂದೆರಡು ಮಾತನ್ನ ಮಾತಾಡಲು ಅವಕಾಶ ಮಾಡಿಬಿಟ್ಟು ಎಲ್ಲರಿಗೂ ಒಂದಿಸ್ತಾ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ.